ಈಗಷ್ಟೇ ಯುವರಾಜ್ ಕುಮಾರ್ ಅವರು ವೋಟಿಂಗ್ ಮಾಡಿ ಬಂದಿದ್ದಾರೆ, ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಜಾಪ್ರಭುತ್ವದ ಹಬ್ಬ ಇವತ್ತು. ನಮ್ಮ ಹಕ್ಕು ನಾವು ಚಲಾಯಿಸಿದ್ದೀವಿ, ನೀವು ಕೂಡ ಚಲಾಯಿಸಿದ್ರೆ ಏನು ಹೇಳ್ತೀರಾ ಈ ಸಂದರ್ಭ? ಹೌದು, ಎಲ್ಲ ಕುಟುಂಬದವರು ನಾವು ಎಲ್ಲ ಒಟ್ಟಿಗೆ ಬಂದು ವೋಟ್ ಮಾಡಿದ್ವಿ ಇವತ್ತು. ಹಾಗೆ ಪ್ರತಿಯೊಬ್ಬರೂ ವೋಟ್ ಮಾಡಲೇಬೇಕು. ನೀವು ಹೇಳ್ದಂಗೆ ಹಬ್ಬ ಇದು, ಪ್ರಜಾಪ್ರಭುತ್ವದ ಹಬ್ಬ. ಡೆಮೋಕ್ರಸಿ ನಾವು ಕಾಪಾಡಬೇಕಂದ್ರೆ ನಾವು ನಮ್ಮ ಹಕ್ಕನ್ನು ನಾವು ಚಲಾಯಿಸಲೇಬೇಕು. ಯಾವ ರೀತಿಯ ಒಂದು ಆಡಳಿತ ಅಥವಾ ಯಾವ ರೀತಿಯ ಒಂದು ಸರ್ಕಾರನ ನಾವು ನಿರೀಕ್ಷೆ ಮಾಡ್ಬೋದು? ಯಾಕಂದರೆ ವೋಟ್ ಹಾಕಿದಾಗ ನಾವು ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ಬೋದು ಅಥವಾ ಒಂದು ನಿರೀಕ್ಷೆ ಇರುತ್ತೆ ನಮಗೆ ಈ ರೀತಿಯ ಒಂದು ಸರ್ಕಾರ ಬೇಕು ಅಂತ. ಸೊ ನೀವು ಯಾವ ರೀತಿಯಾದ ಒಂದು ಆಡಳಿತನ ಎಕ್ಸ್ಪೆಕ್ಟ್ ಮಾಡ್ತೀವಿ? ಇವಾಗ ಪ್ರತಿಯೊಂದು ಜ್ಯೂರಿಸ್ಡಿಕ್ಷನಲ್ಲೂ ಅದೇ ಆದಂಥ ಅಧಿಕಾರಿಗಳು ಇವಾಗ ಪ್ರತಿಯೊಬ್ಬರು ಇವಾಗ ನಮ್ಗೆ ಏನಿದೆ ನಾಮಿನೇಷನ್ ಫೈಲ್ ಮಾಡ್ತಾರೆ, ನಮಗೆ ಗೊತ್ತಿರುತ್ತೆ ಯಾರು ಈ ಜಾಗಕ್ಕೆ ಯಾರು ಸರಿಯಾಗಿ ಮಾಡ್ತಾರೆ, ಯಾರು ಏನು ಕೆಲಸ ಮಾಡ್ತಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬರೂ ಅವರ ಮ್ಯಾನಿಫೆಸ್ಟೋಲ್ಲಿ ಒಂದಿಷ್ಟು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಅದ್ರ ತಕ್ಕಂಗೆ ನಡ್ಸ್ಕೊಂಡು ಹೋದ್ರೆ ನಮಗೆಲ್ರಿಗೂ ಸಂತೋಷ. ನಾವು ಬೆಳಗ್ಗೆಯಿಂದ ಸಾಕಷ್ಟು ಜನ ನೋಡ್ತಾ ಇದ್ದೀರಿ, ಸೀನಿಯರ್ ಸಿಟಿಜನ್ಸ್ ಏನಿದ್ದಾರೆ ಅವರೇ ತುಂಬ ಜನ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ವೋಟ್ ಹಾಕ್ತಾ ಇದ್ದಾರೆ. ಸೊ ವೋಟಿಂಗ್ ಇನ್ನೂ ತುಂಬ ಹಾಕೋಂಥರ ಇರ್ತಾರೆ. ಅಂದರೆ ಯುವಕರು ಏನಾದರೂ ಒಂದು ಸ್ವಲ್ಪ ಇನ್ನೂ ಕಡಿಮೆ ಸಂಖ್ಯೆಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ ಅಂತ ಒಂದು ವರದಿ ಇರೋದು. ಅವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಮೋಸ್ಟ್ಲಿ ಬೆಳಗ್ಗೆ ಆಗಿರೋದ್ರಿಂದ ಯುವಕರು ಸ್ವಲ್ಪ ಕಮ್ಮಿ ಇರ್ಬೋದು. ನನಗೆ ಅಂದರೆ ನಮ್ಮ ತಂದೆ ತಾಯಿ ನ್ಯಾಪ್ಸಿ ಎಬ್ಸಿದ್ರು ಬೇಗನೆ ಬರಬೇಕು ಅಂತ. ಬಟ್ ನನ್ನ ಪ್ರಕಾರ ಪ್ರತಿ ವರ್ಷ ಯುವಕರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೊಂದೇನೆಂದರೆ ಗೊತ್ತಿಲ್ಲ ನನಗೆ, ಈಗ ಕಾರ್ಪೊರೇಟ್ಸಲ್ಲಿ ಸುಮಾರು ಜನ ಕೆಲಸ ಮಾಡೋರಿಗೆ ರಜಾ ಕೊಟ್ಟಿದ್ದಾರಾ, ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡೋರು ರಜಾ ಕೊಟ್ಟಿದ್ದಾರಾ ಅದೆಲ್ಲ ಗೊತ್ತಿಲ್ಲ. ಅದೊಂದು ವಿಚಾರಿಸ್ಕೊಬೇಕಷ್ಟೆ. ಆ ಕಾರಣದಿಂದ ಅದು ಸಂಖ್ಯೆ ಹೇಗೆ ಹೆಚ್ಚಾಗುತ್ತೋ ಜಾಸ್ತಿ ಆಗುತ್ತೋ ನೋಡ್ಬೇಕು. ಬಟ್ ನನ್ನ ತಿಳಿದ ಮಟ್ಟಿಗೆ ನನ್ನ ಫ್ರೆಂಡ್ಸು, ಅವ್ರ ಸ್ನೇಹಿತರು ಪ್ರತಿಯೊಬ್ಬರೂ ವೋಟ್ ಮಾಡ್ತಿದ್ದಾರೆ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ವೋಟಿಂಗ್ ಡೇ ಅಂತ ಹೇಳಿದಾಗ ಅಣ್ಣವ್ರ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಸಮೇತ ಬಂದು ವೋಟ್ ಮಾಡೋವಂಥದ್ದು ಒಂದು ನೆನಪೇನಾದ್ರೂ ಮೇಲಕ್ಕೆ ಹಾಕ್ಬೋದು? ಇದಕ್ಕೆ ಮುಂಚೆ ಈ ರೀತಿ ಬಂದು ವೋಟ್ ಸೆಲೆಬ್ರೇಟ್ ಮಾಡಿದಾಗ ಏನಾದರೂ ಒಂದು? ಹೌದು, ನನಗೆ ಚಿಕ್ಕ ವಯಸ್ಸಿಂದನೂ ಜ್ಞಾಪಕ ಇದೆ. ಅವಾಗಿಂದ ನಾನು ವೋಟ್ ಅಂದರೆ ನನಗೆ 18 ವರ್ಷ ಆಗೋಕ್ಕೆ ಮುಂಚೆಯಿಂದನೂ ನೋಡ್ತಿದ್ದೀನಿ. ಫ್ಯಾಮಿಲಿಯವ್ರು ಎಲ್ಲರೂ ಒಟ್ಟಿಗೆ ಬರ್ತಿದ್ರು. ಸೊ ಅದೇ ಕಂಟಿನ್ಯೂ ಆಗ್ತಾನೆ ಇದೆ ಈಗ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಯುವರಾಜ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.